ನಾವು ಯಾವ ಡ್ಯಾಮ್ ಕೂಡ ನೀರನ್ನ ಬಿಟ್ಟಿಲ್ಲ. ಡಿ ಕೆ ನಮಸ್ಕಾರ ಸರ್. ಶಿವಕುಮಾರ್ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ತಮಿಳ್ನಾಡಿಗೆ ನೀರ್ ಬಿಟ್ಟಿಲ್ಲ ಅಂತ. ಬಟ್ ನೀವು ನಮಗೆ ಕಳ್ಸಿರೋಂತ ವಿಡಿಯೋದಲ್ಲಿ ತಮಿಳ್ನಾಡಿಗೆ ನೀರ್ ಹರಿದು ಹೋಗ್ತಾ ಇದೆಯಾ? ಏನಿದೆ ಸರ್ ವರದಿ ಇದು? ಹೌದು ಸರ್, ಇದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿ ಇರ್ತಕ್ಕಂಥ ಗಗನಚುಕ್ಕಿ, ಇತಿಹಾಸ ಪ್ರಸಿದ್ಧವಾದಂತ ಒಂದು ಗಗನಚುಕ್ಕಿ. ಈ ಜಗತ್ತಲ್ಲಿ ಕಳೆದ ವಾರ ನಾವು ಆ, ಹೋಗಿ ನೋಡಿದಂತ ಸಂದರ್ಭದಲ್ಲಿ ನೀರಿಲ್ದೇನೆ ಬರೀ ಬಂಡೆ ಕಲ್ಲುಗಳೇ, ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳೇ ಕಾಣ್ತಾ ಇತ್ತು ಸರ್. ಆದ್ರೆ ಅದನ್ನು ಸಹ ನಾವು ಅವತ್ತು ಸುದ್ದಿ ಮಾಡಿದ್ವು ಸರ್ ನಾವು. ಇತಿಹಾಸ ಪ್ರಸಿದ್ಧ ಇರ್ತಕ್ಕಂಥ ಗಗನಚುಕ್ಕಿಯಲ್ಲಿ ಜೀವ ಕಳೆದುಕೊಂಡು ಪ್ರವಾಸಿಗರನ್ನ ಕೈ ಬೀಸಿ ಕರೀತಿದಂತ ಗಗನಚುಕ್ಕಿ ಇಂದು ದೊಡ್ಡ ಬಂಡೆ ಕಲ್ಲುಗಳು ಬರೀ ಕಾಣ್ತಾ ಇದೆ, ನೀರು ಇಲ್ಲ ಅಂತ ಹೇಳಿ ಒಂದು ಸುದ್ದಿ ಮಾಡಿದ್ರು ಸರ್. ನಿನ್ನೆ ನಡೆದಂತ ಒಂದು ರೈತರು ಇದು ಯಾವ್ದೋ ಪ್ರಾಧಿಕಾರದಿಂದ ಪ್ರತಿ ದಿನ 15 ದಿನಗಳ ಕಾಲ 3,500 ಕ್ಯೂಸೆಸ್ ನೀರು ಬಿಡಬೇಕು ಅಂತ ಹೇಳಿ ಏನೋ ಒಂದು ತೀರ್ಪು ಬಂದಿತ್ತು ಸರ್. ಈ ತೀರ್ಪು ಹಿನ್ನೆಲೆಯಲ್ಲಿ ನಾವು ಇವತ್ತು ಕೆಲವು ರೈತರುಗಳು ನದಿಗಿಳಿದು ಪ್ರತಿಭಟನೆ ಮಾಡಿದ್ರು ನಿನ್ನೆ, ಅಂದ್ರೆ ಗುರುವಾರ. ಅದ್ರಲ್ಲಿ ನೀರ್ ಬಿಟ್ಟಿದ್ದಾರೆ ಅಂತ ಹೇಳಿ ರೈತರು ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು. ನಾವು ಇದನ್ನ ನದಿಗೆ ನೀರ್ ಬಿಟ್ಟಿದ್ದಾರೆ ಇಲ್ವಾ ನೋಡೇ ಬಿಡೋಣ ಅಂತ ಹೇಳಿ ಇವತ್ತು ಶುಕ್ರವಾರ ನಾವು ಗಗನಚುಕ್ಕಿ ಜಲಪಾತೋತ್ಸವದ ಹತ್ರ ಹೋಗಿದ್ವಿ ಸರ್. ಹೋಗಿದಂತ ಸಂದರ್ಭದಲ್ಲಿ ಕಳೆದ ವಾರ ಇದ್ದಂತ ಬಂಡೆಕಲ್ಗಳಿಗೂ ಇವತ್ತು ನೀರು ತುಂಬಾ ಸರಾಗವಾಗಿ ಹರ್ಕೊಂಡ್ ಬರ್ತಾ ಇತ್ತು ಸರ್. ಯಾಕೆ ಅಂದ್ರೆ KRS ಅಲ್ಲಿ ನೀರ್ ಬಿಟ್ಟಿರೋದ್ರಿಂದನೇ ಈ ನೀರು ಈ ರೀತಿ ಹರ್ಕೊಂಡ್ ಹೋಗ್ತಿದೆ. ಅದು ಆಮೇಲೆ ಈ ಭಾಗದಲ್ಲಿ ಎಲ್ಲೂ ಮಳೆಗಳು ಸಹ ಆಗಿಲ್ಲ. ಮಳೆ ಅಟ್ಲೀಸ್ಟ್ ಮಳೆ ಆಗಿದೆ ಅಂತಂದ್ರೆ ನೀರ್ಯಾರ ಬರ್ತಾ ಇತ್ತು. ಇದು KRS ಇಂದಾನೆ ನೀರ್ ಬಿಟ್ಟಿರೋದು ಅಂತ ಹೇಳಿ ಸಾಕಷ್ಟು ರೈತರು ಏನು ಒಂದು ಆರೋಪ ಮಾಡ್ತಾ ಇದ್ರು. ಇದು ನಿಜವಾದಂತ ಅಂಶ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ನಾನು ಸ್ಕ್ರೀನ್ ಅಲ್ಲಿ ಕೂಡ ತೋರಿಸ್ತಾ ಇದ್ದೀನಿ. ಒಂದ್ ಕಡೆ ನೀರೇ ಇಲ್ದೇ ಇರೋ ಒಂದು ಜಲಪಾತ ಜಾಗ, ಮತ್ತೆ ಇನ್ನೊಂದ್ ಕಡೆ ನೀರ್ ಹರಿತಾ ಇರೋಂತ ಜಾಗ. ಈ ಎರಡು ದೃಶ್ಯಗಳ ನಡುವೆ ಎಷ್ಟು ದಿನದ ವ್ಯತ್ಯಾಸ ಇರ್ಬೋದು? ಸರ್, ಇದು ಒಂದು ವಾರ. ಇದು ಕಳೆದ ಒಂದು ವಾರದ ಹಿಂದೆ ಆ ಬಂಡೆಕಲ್ಲುಗಳು ಕಾಣ್ತಾ ಇದ್ದಿದ್ದು. ನಾನು ಅಲ್ಲಿ ಸ್ಥಳೀಯವಾಗಿ ವ್ಯಾಪಾರಿ ಒಬ್ಬರನ್ನ ಮಾತಾಡ್ಸಂತ ಸಂದರ್ಭದಲ್ಲಿ, ಸರ್ ಇದು ಬುಧವಾರದಿಂದ ಮಾತ್ರ ನೀರ್ ಬರ್ತಾ ಇದೆ, ಅದಕ್ಕೂ ಮೊದ್ಲೇ ನೀರಿರ್ಲಿಲ್ಲ ಅಂತಂದ್ರು. ಸರಿ, ನಾನು ಹಿಂದೆ ಒಂದ್ಸಲ ನನ್ಗೆ ಬಂದ್ ಫೋಟೋ ತೆಗೆದು ಹೋಗಿದೆ ಅಂದಾಗ, ಸರ್ ಅವಾಗ ಬಂದಿರ್ಲಿಲ್ಲ ನೀರು, ಈಗ ಬುಧವಾರದಿಂದ ನೀರ್ ಬರ್ತಾ ಇದೆ ಅಂತ ಹೇಳಿದ್ರು ಸರ್. ಇದು ನಾನು ಕಣ್ಣಾರೆ ಕಂಡದ್ದೇನಪ್ಪಾ ಅಂದ್ರೆ ಇವತ್ತು ಶುಕ್ರವಾರ ಸರ್. ಇವತ್ತು 11 ಗಂಟೆಗೆ ನಾನು ಅಲ್ಲಿ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನೀರು ಬರ್ತಾ ಇತ್ತು ಸರ್. ಆ ನೀರು ನಮ್ಮ ಗಗನಚುಕ್ಕಿ ಜಲಪಾತದಿಂದ ಧುಮುಕಿ ಕಾವೇರಿ ಇದು ತಮಿಳ್ನಾಡಿಗೆ ಸೇರುತ್ತೆ ಸರ್ ಅದು. ಅಂದ್ರೆ ಯಾವ ಯಾವ ಇದ್ರಲ್ಲಿ ಹೋಗುತ್ತೆ ಅದು? ಮೆಟ್ಟೂರು ಡ್ಯಾಮ್ಗೆ ಹೋಗುತ್ತಾ? ಮೆಟ್ಟೂರು ಡ್ಯಾಮ್ಗೆ ಹೋಯ್ತದೆ ಸರ್. ಸರಿ ಸರಿ ಸರಿ. ಇದು ಜಾಗದ ಇದು ಎಲ್ಲಿರೋದು ಕರೆಕ್ಟ್ ಜಾಗ ಹೇಳಿ ಇದು? ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಸರ್. ಅಲ್ಲಿ ಬಿಜಿಪುರ ಹೋಬ್ಳಿ ಅಂತ ಬರ್ತಿದೆ ಸರ್. ಅಲ್ಲಿ ಗಗನಚುಕ್ಕಿ ಅಂತ ಹೇಳಿ ಒಂದು ಪ್ರಸಿದ್ಧ ಒಂದು ಜಲಪಾತ, ಇದು ಪ್ರವಾಸಿ ತಾಣ ಸರ್ ಇದು. ಸಾಕಷ್ಟು ಜನ ಈ ತಿಂಗಳಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸಾಕಷ್ಟು ಮಳೆಯಾಗಿ KRS ಮತ್ತೆ ಕಬಿನಿ ಜಲಾಶಯಗಳಿಂದ ಹೆಚ್ಚುವರಿ ನೀರನ್ನ ಬಿಟ್ಟಂತ ಸಂದರ್ಭದಲ್ಲಿ ಇಲ್ಲಿಗೆ ನೀರು ಇಲ್ಲಿ ಗಗನಚುಕ್ಕಿಲಿ ಮೈ ತುಂಬಿ ಹರಿತದೆ ಸರ್. ಹಾಲಿನ ನೊರೆದಂತೆ ತುಂಬುತ್ತೆ ಹರಿತದೆ. ಇದನ್ನ ನೋಡೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬಂದು ಹೋಗ್ತಾರೆ ಸರ್. ಆದ್ರೆ ಈ ವರ್ಷ ಎಲ್ಲಾ ಕಡೆನೂ ಮಳೆ ಇಲ್ದಿರೋದ್ರಿಂದ, ಕಾವೇರಿ ಕಣಿವೆ ಪ್ರದೇಶಗಳಲ್ಲಿ ಮಳೆ ಇಲ್ದಿರೋದ್ರಿಂದ ಸಾಕಷ್ಟು ನೀರು ಇಲ್ದೇನೆ ಪ್ರವಾಸಿಗರಿಗೆ ನಿರಾಸೆ ಉಂಟಾಗಿತ್ತು ಸರ್. ಆದ್ರೆ ಕಳೆದ ವಾರ ಇದ್ದಂತ ಬಂಡೆಕಲ್ಗಳಿಗೆ ಈಗ ದಿಢೀರ್ನ 2 ದಿನದ ಹಿಂದೆ ಬರ್ತಿತ್ತ ನೀರು, ಎಲ್ಲಿ ಮಳೆ ಬಂತು? ಹಂಗಂದ್ರೆ ಇದು KRS ಜಲಾಶಯದಿಂದಾನೇ ಹೋಗ್ಬೇಕು? ಹೌದು ಸರ್, ಹೌದು. ಸರಿ ಸರ್. ಈಗ ರೈತರು ಬೆಳೆಗೆ ನೀರಿಲ್ಲ ಅಂತ ಇದಾರೆ, ಬಟ್ ಆದ್ರೆ ತಮಿಳ್ನಾಡಿಗೆ ನೀರ್ ಹರಿತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತೀರಾ ನೀವು? ಹೌದು ಸರ್. ಈಗ ನಿನ್ನೆ ಮೊನ್ನೆಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ನದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದಾರೆ ಸರ್. ನಮ್ಮ ಬೆಳೆಗಳಿಗೆ ನೀರ್ ಕೊಡ್ತಾ ಇಲ್ಲ, ನಮ್ಗೆ ಕುಡಿಯೋದಕ್ಕೆ ಸಹ ನೀರಿಲ್ಲ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸುವಂತ ಸ್ಥಿತಿ ನಿರ್ಮಾಣ ಆಗಿದ್ರು ಸಹ ಯಾವ್ದೋ ಒಂದು ಸಮಿತಿ ರಾಜ್ಯಕ್ಕೆ ಮಾರಕವಾಗಿ ನೀವು ಆದೇಶ ಕೊಟ್ಟದ ಬೆನ್ನಲ್ಲೇ ನೀವು ರಾಜ್ಯ ಸರ್ಕಾರದ ರೈತರನ್ನ ನೀವು ಧಿಕ್ಕರಿಸಿ ನೀವು ನೀರ್ ಬಿಟ್ರೆ ಎಷ್ಟೊಂದು ಸಮಂಜಸ ಅಂತೇಳಿ ಅವರು ಸಾಕಷ್ಟು ಪ್ರತಿಭಟನೆ ನಡೀತಾ ಇದಾರೆ ಸರ್. ಆಮೇಲೆ ನೀರ್ ಬಿಡ್ತಾರೆ ಅಂತಂದ್ರೆ ನೈಟ್ ಟೈಮಲ್ಲಿ ಇವ್ರು ಗೇಟ್ ಹತ್ತಾರೆ ಅನ್ಸುತ್ತೆ ಸರ್. ಇವರು KRS ಗೇಟ್ ಗಳನ್ನ ಏನ್ ಮಾಡ್ತಾರೆ, ನೈಟ್ ಟೈಮ್ ಅಲ್ಲಿ ಎತ್ಬಿಟ್ಟಾಗ ನೀರು ಸರಾಗವಾಗಿ ಹರ್ಕೊಂಡ್ ಬಂದ್ಬಿಡ್ತದೆ ಸರ್. ಈ ಬೆಳಿಗ್ಗೆ ಹೊತ್ತು ಲಾಕ್ ಮಾಡ್ಕೊಂಡ್ ಬಿಡ್ತಾರೆ ಸರ್. ಅಲ್ಲಿ ರೈತರು ಪ್ರತಿಭಟನೆ ಮಾಡಕ್ ಬರ್ತಾರೆ ಅಂತ ಲಾಕ್ ಮಾಡ್ಕೊಳ್ಳೋದು ಸರ್. ಅಂದ್ರೆ ರಾತ್ರೋರಾತ್ರಿ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ ಸರ್ಕಾರ ಅಂತ ಹೇಳ್ತೀರಾ? ಹೌದು ಸರ್. ಈಗ ನೀರ್ ಬರ್ತಿರೋದೇ ಸಾಕ್ಷಿ ಅಲ್ಲ ಸರ್.
ಈಗ ಆ ನೀರು ಎಲ್ಲಿಂದ ಬರ್ತದೆ? ಆ ಪಂಪ್ ಸೆಟ್ ಇಂದ ಬಿಡಕ್ಕಾಗುತ್ತೆ ಸರ್? ಇಲ್ಲ ಯಾವ್ದೋ ಸಣ್ಣ ಮಳೆ ಬಂದ್ರೆ ಅಷ್ಟು ನೀರು ಬರ್ತದೆ ಸರ್? ಅಂದ್ರೆ 3,500 ಕ್ಯೂಸೆಕ್ಸ್ ನೀರು ಹ್ಮ್. ತಮಿಳ್ನಾಡಿಗೆ ಹರಿಯುತ್ತಾ ಇರೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತೀರಾ? ಹೌದು ಸರ್, ಹೌದು ಸರ್, ಹೌದು ಸರ್. ಎಸ್ ಎಸ್ ಧನ್ಯವಾದಗಳು, ಥ್ಯಾಂಕ್ ಯು. ಓಕೆ ಸರ್, ನಮಸ್ಕಾರ.